ಯುವಕರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ, ಸೌದಿಗೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ಪಾಪ ನನ್ನ ಹತ್ರ ಬಂದು ಅಳ್ತಾರೆ, ಈಗ ಯಾರು ಮಕ್ಕಳೇ ಇಲ್ಲಿ ಓದೋಕ್ಕೆ ಬರ್ತಾ ಇಲ್ಲ ಅಂತೇಳಿ. ಅಂದರೆ ಇಲ್ಲಿ ಭಾಳ ಶಾಂತಿ ಎಲ್ಲ ಕತ್ಲ ಆಗ್ತಾ ಇದೆ. ಯಾರೋ ಅವ್ರ ಮಕ್ಕಳನ್ನ ಇಲ್ಲಿಗೆ ಬಂದು ಇಲ್ಲಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, MBA ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, PU ಕಾಲೇಜ್ಗಳಿದೆ, ಡ್ರಾಪ್ಔಟ್ ಆಗ್ತಾಯಿದೆ. ಸ್ಟೂಡೆಂಟ್ಸ್ ಎಲ್ಲ ಮೊದಲಿಗೂ ಇದಕ್ಕೂ ಡ್ರಾಪ್ಔಟ್ ಆಗ್ತಿದೆ. ಕಾರಣ ಏನಂತಂದರೆ BJPಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ, ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿಲ್ಲ. ಇದಕ್ಕೆ ಆಗ್ತಾಯಿದೆ. ಅದಕ್ಕೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಇದ್ರ ಬಗ್ಗೆ ಒಂದು ಹೊಸ ಆಲೋಚನೆಯನ್ನು ಮಾಡ್ತೀವಿ ಅಂತೇಳಿ. ಇವತ್ತು ಕೂಡ ನಿನ್ನೆ ಕೂಡ ಬಜೆಟಲ್ಲಿ ಹೇಳಿದ್ದೇವೆ, ಈ ಕಡಲ ತೀರ, ಸಮುದ್ರದ ಅಕ್ಕಪಕ್ಕ ಕೆರೆ ಇದೆಲ್ಲ ಇರೋ ಕಡೆ, ವಾಟರ್ ಇರೋ ಕಡೆ ಏನೋ ಒಂದು ಹೊಸ ಪಾಲಿಸಿನ ನಾವು ತರ್ತೀವಿ ಅಂತ ನಿನ್ನೆ ನಾವು ಹೇಳಿದ್ದೇವೆ. ಇದನ್ನು ನಾವೆಲ್ಲ ಇದೆಲ್ಲ ಆದಮೇಲೆ ಆಲೋಚನೆ ಮಾಡ್ತಾಯಿದ್ದೀವಿ. ಆಲೇ ಸಜೆಷನ್ಸ್ ಕೊಡಿ ಅಂತ ಹೇಳಿದ್ದೇವೆ, ಯಾವ ರೀತಿ ಡೆವಲಪ್ ಮಾಡ್ಬೋದು, ಪಾಪ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತೇಳಿ. ಸೊ ಸಾಯಂಕಾಲ 7 ಗಂಟೆ ಆದಮೇಲೆ ನಮ್ಮ ರಿಪೋರ್ಟು 7-8 ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ. ನೈಟ್ ಲೈಫ್ ಅಲ್ಲ, ಜನನೇ ಓಡಾಟದೇ ಕಡಿಮೆ. ನೈಟ್ ಲೈಫ್ ಮುಖ್ಯ ಅಲ್ಲ, ಇಲ್ಲಿ ಜನ ಓಡಾಟ ಮುಖ್ಯ. ಎಲ್ಲ ಹೋಟ್ಲುಗಳು, ಬಾರ್ಗಳು, ಅಂಗಡಿಗಳು, ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು. ಇವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗೋವಂಥದ್ದು, ಮಾಡೋವಂಥದ್ದು. ಮನೆ ಕೂತ್ಕೊಂಡ್ರೆ ಏನು, ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ, ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ. ಅದೆಲ್ಲ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ, ಮರ್ಜ್ಗಳಾಗ್ತಾಯಿದೆ. ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ. ಕಾರ್ಪೊರೇಷನ್ ಹೋಯ್ತು, ವಿಜಯ ಬ್ಯಾಂಕ್ ಹೋಯ್ತು, ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾ ಇದೆ.